ಜೈ ವಾಸ್ವಿ, ಜೈ ಜೈ ವಾಸ್ವಿ. ನಾನು AVLJ ಬನಶಂಕರಿ ವಿಂಗ್ ಪ್ರೆಸಿಡೆಂಟ್ ಅರುಣಾ ಬಳ್ಳಾರಿ. ಯೂಸ್ಡ್ ಪೇಪರ್ಸಿಂದ ಸೀಡ್ ಪೆನ್ ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಿ. ರೀಫಿಲ್ ತೊಗೊಂಡು ರೀಫಿಲ್ಗಿಂತ ಸ್ವಲ್ಪ ಜಾಗ ಬಿಟ್ಟು ನಾವು ಪೇಪರ್ ಕಟ್ ಮಾಡ್ಕೋಬೇಕು. ಯಾಕಂದರೆ ಅಲ್ಲಿ ಸೀಡ್ಸ್ ಆಗೋಕ್ಕೆ ಜಾಗ ಬೇಕಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ಬಿಟ್ಕೋಬೇಕು. ಆಮೇಲೆ ಇದು ಸ್ವಲ್ಪ ಜಾಗ ಬಿಡಬೇಕು ಫಸ್ಟಿಗೆ ಸ್ಟಾರ್ಟಿಂಗು. ನಮಗೆ ಫುಲ್ಲು ರೋಲ್ ಮಾಡಿಬಿಟ್ರೆ ಸೀಡ್ ಹಾಕಲಿಕ್ಕೆ ನಮಗೆ ಜಾಗ ಇರಲ್ಲ. ಅದಕ್ಕೆ ಒಂದಿಷ್ಟು ಅರ್ಧ ಪೇಪರಷ್ಟು ನಾವು ಕಟ್ ಮಾಡಿಕೊಂಡು ಫೇವಿಕಲ್ ಹಾಕಿ ಟೈಟಾಗಿ ರೀಫಿಲ್ಗೆ ಸುತ್ತಿ ಬಿಟ್ಬಿಟ್ಟು ಆಮೇಲೆ ಸುತ್ಕೊಂಡು ಬಂದರೆ ನಮಗೆ ಕೆಳಗಡೆ ಒಳಗಡೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಆವಾಗ ನಮ್ಗೆ ಸೀಡ್ ಹಾಕಲಿಕ್ಕೆ ಜಾಗ ಚೆನ್ನಾಗಿರುತ್ತೆ, ಅದು ನೀಟಾಗಿ ಕುತ್ಕೊಳುತ್ತೆ. ಫುಲ್ ಸ್ಟಾರ್ಟಿಂಗಿಂದ ನಾವು ಸುತ್ತಬಿಟ್ರೆ ನಮಗೆ ಸೀಡ್ ಹಾಕೋಕ್ಕೆ ಜಾಗ ಸಿಗಲ್ಲ. ಆಮೇಲೆ ಸೀಡ್ ಹಾಕಬೇಕಾದ್ರೆ ಕಷ್ಟಪಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಟೈಟಾಗಿ ಸುತ್ತಕೊಂಡು ಲಾಸ್ಟಿಗೆ ಗಮ್ ಹಾಕಿದರೆ ಫಸ್ಟ್ ಲೇಯರ್ ಆಗುತ್ತೆ, ರೆಡಿ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ನಾವು ಇನ್ನೊಂದು ಚಿಕ್ಕ ಪೇಪರ್ ತೊಗೊಂಡು ಕ್ಯಾಪು ಮತ್ತು ಕೆಳಗಡೆ ಸೀಡ್ ಹಾಕಿದ ಮೇಲೆ ಲಾಕ್ ಮಾಡೋಕ್ಕೆ ಬೇಕಲ್ಲ, ಅದಕ್ಕೆ ಈ ಪೆನ್ ಇರುತ್ತಲ್ಲ, ಈ ಪೆನ್ಗಿಂತ ಸ್ವಲ್ಪ ಜಾಸ್ತಿ ನಾವು ಅದಕ್ಕೋಸ್ಕರನೇ ನಾವು ತೆಗೆಯೋಕ್ಕೆ ಮಾಡೋಕ್ಕೆ ಈಸಿ ಬರಬೇಕಲ್ಲ, ಅದಕ್ಕೆ ಆ ಪೆನ್ನಿನ ಮೇಲೇ ನಾವು ಸುತ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಅದನ್ನು ಪೆನ್ನಿಗೇನು ಅಂಟಿಸ್ಬಾರ್ದು, ನಮಗೆ ತೆಗೆಯೋಕ್ಕೆ ಮಾಡೋಕ್ಕೆ ಈಸಿ ಬರೋ ಥರ ಇದ್ದರೆ ಆಯಿತು. ನಮಗೆ ಎಷ್ಟು ಬೇಕು ಪೆನ್ ಕ್ಯಾಪಿಗೆ ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಕೆಳಗಡೆ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಆಮೇಲೆ ನಾವು ಸೀಡ್ಸನ್ನ ಒಳಗಡೆ ಹಾಕಬೇಕು. ನಾನು ತುಳಸಿ ಸೀಡ್ಸ್ ತೊಗೊಂಡಿದ್ದೀನಿ, ತುಳಸಿ ಇತ್ತು ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ತುಳಸಿ ಸೀಡ್ಸನ್ನ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಸುತ್ತ ನಾನು ಅದಕ್ಕೆ ಗಮ್ ಹಾಕಿ ಅದು ಚಿಕ್ಕ ಪೇಪರ್ ಇತ್ತಲ್ಲ ಅದನ್ನು ಲಾಕ್ ಮಾಡಿಬಿಡಬೇಕು. ಅದನ್ನು 4 ಕಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಲಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ 4 ಕಡೆ ಕಟ್ ಮಾಡಿಕೊಂಡು ಗಮ್ ಹಾಕಿ ಫೋಲ್ಡ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಲಾಕ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಕ್ಯಾಪ್ ಇರುತ್ತಲ್ಲ ಅದು ಮೇಲ್ಗಡೆ ನಾವು ಒಂದು ಸ್ವಲ್ಪ ಗಮ್ ಹಾಕಿ ಗಟ್ಟಿಗೆ ಪ್ರೆಸ್ ಮಾಡಿಬಿಟ್ರೆ ಕ್ಯಾಪ್ ರೆಡಿ ಆಗುತ್ತೆ. ಆಮೇಲೆ AVLJ ಸ್ಟಿಕ್ಕರ್ ಇದೆಯಲ್ಲ, ಆ ಸ್ಟಿಕ್ಕರ್ ಹೆಡ್ ಆಫೀಸಿಂದ ಕೊಟ್ಟಿದ್ದಾರೆ ಅಕ್ಕ ಅವರು. ಅದನ್ನು ನಾವು ಸ್ಟಿಕ್ಕರ್ನ ಆ ಮಧ್ಯೆ ಜಾಗದಲ್ಲಿ ಕ್ಯಾಪು ಮತ್ತು ಕೆಳಗಡೆ ಇರೋ ಜಾಗದಲ್ಲಿ ಕರೆಕ್ಟಾಗಿ ಸರಿ ಹೋಗುತ್ತೆ ಸೈಜು, ಅದಕ್ಕೆ ಅಂಟಿಸ್ಬಿಟ್ರೆ ಸೀಡ್ಸ್ ಪೆನ್ ರೆಡಿ. ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ ಈ ಥರ ಪೆನ್ ಮಾಡಿ ನಾವೇ ಬರಿತಾ ಇದ್ದರೆ, ಅದು ಒಂಥರ ಖುಷಿ ಅನಿಸುತ್ತೆ. ಇದು ಬರೆಯೋದೆಲ್ಲ ಮುಗಿದ ಮೇಲೆ ನಾವು ಆ ಪೆನ್ನನ್ನು ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಈಗೆಲ್ಲ ಇದು ಇಂಕೆಲ್ಲ ಖಾಲಿ ಆಯಿತು, ಬರೆದೆಲ್ಲ ಆದಮೇಲೆ ಈಗ ಒಂದು ಪಾಟಲ್ಲಿ ಮಣ್ಣು ಹಾಕಿ ಆ ಮಣ್ಣಲ್ಲಿ ನಾನು ಈ ಪೆನ್ ಕೆಳಗಡೆ ಸೀಡ್ ಇದೆಯಲ್ಲ ಆ ಸೀಡ್ ಇರೋ ಕಡೆ ನಾವು ಮಣ್ಣಲ್ಲಿ ನೆಡಬೇಕು. ಈ ಥರ ನೆಟ್ಟ ಮೇಲೆ ದಿನ ನೀರು ಹಾಕ್ತಾ ಹೋದರೆ ಒಂದು ಚಿಕ್ಕ ಗಿಡ ನಮ್ಮ ಮನೇಲಿ ಬಂದಿದೆ, ನಾನು ತೋರಿಸ್ತೀನಿ ನಿಮಗೆ. ತುಳಸಿ ಗಿಡ ಬಂತು. ಇಷ್ಟು ಖುಷಿಯಾಗುತ್ತಲ್ಲ, ನಾವು ಮಾಡಿರೋ ಪೆನ್ನಿಂದನೇ ನಮಗೆ ಒಂದು ಪೆನ್ನು ಯೂಸ್ ಆಯಿತು, ಅದರಿಂದ ಆಮೇಲೆ ನೆಕ್ಸ್ಟ್ ಗಿಡನೂ ರೆಡಿ ಆಯಿತು. ಖುಷಿ ಅನ್ನಿಸ್ತಾ ಇದೆ.